ನಮಸ್ಕಾರ. ಇವತ್ ನಾವು ಚರ್ಚೆ ಮಾಡ್ತಿರೋ ವಿಷಯ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಿದೆ. ಇದು ಕೇವಲ ಒಂದು ಪರೀಕ್ಷೆಯ ಬದಲಾವಣೆಯ ಕಥೆಯಷ್ಟೇ ಅಲ್ಲ, ಇದರ ಹಿಂದೆ ಭಾಷೆ, ಶಿಕ್ಷಣ ಮತ್ತು ನಮ್ಮ ಅಸ್ಮಿತೆಯ ದೊಡ್ಡ ಪ್ರಶ್ನೆಗಳೇ ಅಡಗಿವೆ ಅಲ್ವಾ? ಇದೇ ಪ್ರಶ್ನೆ ಬಹುಶಃ ಎಲ್ಲರ ತಲೆಯಲ್ಲೂ ಓಡಾಡ್ತಿದೆ. ಸುಮಾರು 9 ಲಕ್ಷ ಮಕ್ಕಳು ಪರೀಕ್ಷೆಗೆ ಸಿದ್ಧರಾಗ್ತಿದ್ದಾರೆ. ಇನ್ನೇನು ಕೆಲವೇ ದಿನ ಬಾಕಿ ಇದೆ ಅನ್ನುವಾಗ ಸರ್ಕಾರ ಯಾಕೆ ಈ ಥರದ ಒಂದು ನಿರ್ಧಾರ ತಗೊಳ್ತು? ಇದರ ಹಿಂದಿನ ಅಸ್ಲಿ ಕಥೆ ಏನು? ಬನ್ನಿ ಆಳವಾಗಿ ನೋಡೋಣ. ನೋಡಿ, ಇದು ಇವತ್ತು ನಿನ್ನೆ ಶುರುವಾದ ಕಥೆಯಲ್ಲ. ಇದರ ಹಿಂದೆ ದಶಕಗಳ ಇತಿಹಾಸವೇ ಇದೆ. ಈ ಮಾರ್ಚ್ ತಿಂಗಳಲ್ಲಿ ಸರ್ಕಾರ ತೆಗೆದುಕೊಂಡ ಒಂದು ನಿರ್ಧಾರ ಆ ಹಳೆಯ ಚರ್ಚೆಯ ಗಾಯವನ್ನು ಮತ್ತೆ ಕೆದಕಿದ ಹಾಗೆ ಮಾಡಿದೆ. ಸರಿ, ಈ ಇಡೀ ವಿಷಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಈ 5 ಮುಖ್ಯ ಅಂಶಗಳನ್ನ ಒಂದೊಂದಾಗಿ ನೋಡೋಣ. ಏನಿದು ಹಠಾತ್ ಬದಲಾವಣೆ ಅನ್ನೋದ್ರಿಂದ ಹಿಡಿದು ಕರ್ನಾಟಕದ ಮುಂದಿನ ದಾರಿಯೇನು ಅನ್ನೋವರೆಗೂ ಎಲ್ಲವನ್ನೂ ವಿವರವಾಗಿ ಚರ್ಚೆ ಮಾಡೋಣ. ಮೊದಲನೇ ಭಾಗಕ್ಕೆ ಬರೋಣ. ಕೊನೆ ಕ್ಷಣದಲ್ಲಿ ಸರ್ಕಾರ ತಂದ ಆ ನೀತಿ ಬದಲಾವಣೆ ಏನು, ಅದರಿಂದ ರಾಜ್ಯದಲ್ಲಿ ಯಾವ ರೀತಿಯ ಸಂಚಲನ ಸೃಷ್ಟಿಯಾಯಿತು ಅನ್ನೋದನ್ನ ಮೊದಲು ನೋಡೋಣ. ಹಾಗಿದ್ರೆ ನಿಖರವಾಗಿ ಆದ ಬದಲಾವಣೆಗಳಾದ್ರೂ ಏನು? ಮೊದಲನೇದಾಗಿ, ತೃತೀಯ ಭಾಷಾ ಪರೀಕ್ಷೆಗೆ ಅಂಕಗಳ ಬದಲು ಈಗ ಗ್ರೇಡ್ಗಳು ಎ, ಬಿ, ಸಿ ಅಥವಾ ಡಿ. ಪರೀಕ್ಷೆ ಬರೆಯೋದು ಕಡ್ಡಾಯ, ಆದ್ರೆ ಇದರಲ್ಲಿ ಪಾಸ್ ಅಥವಾ ಫೇಲ್ ಅನ್ನೋದೇ ಇಲ್ಲ. ಅಂದ್ರೆ ಇದರಲ್ಲಿ ಬರುವ ಸ್ಕೋರ್ ಫೈನಲ್ ರಿಸಲ್ಟ್ಗೆ ಕೌಂಟ್ ಆಗಲ್ಲ. ಇದರಿಂದ ಏನಾಯ್ತು ಅಂದ್ರೆ ಒಟ್ಟು ಎಸ್ಎಸ್ಎಲ್ಸಿ ಅಂಕ 625ರಿಂದ 525ಕ್ಕೆ ಇಳಿಯಿತು. ಎಲ್ಲಕ್ಕಿಂತ ಶಾಕಿಂಗ್ ಅಂದ್ರೆ ಪರೀಕ್ಷೆಗೆ ಇನ್ನೇನು ಕೆಲವೇ ದಿನಗಳು ಇದೆ ಅನ್ನುವಾಗ ಈ ಅನೌನ್ಸ್ಮೆಂಟ್ ಬಂದಿದ್ದು. ಸರಿ, ಇಷ್ಟೊಂದು ದೊಡ್ಡ ನಿರ್ಧಾರ ತಗೊಳ್ಳೋ ಸರ್ಕಾರದ ಕಾರಣವಾದ್ರೂ ಏನೋ? ಜನ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಿದ್ರು? ಬನ್ನಿ ನೋಡೋಣ. ಸರ್ಕಾರದ ಕಡೆಯಿಂದ ಬಂದ ಅಧಿಕೃತ ಕಾರಣ ಅಂದ್ರೆ ಇದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದ ಮಧು ಬಂಗಾರಪ್ಪ ಅವರು ಹೇಳಿದ ಹಾಗೆ, ಈ ನಿರ್ಧಾರದಿಂದ ಮಕ್ಕಳ ಮೇಲಿನ ಪರೀಕ್ಷೆಯ ಒತ್ತಡ, ಆ ಭಯ ಕಡಿಮೆ ಆಗುತ್ತೆ ಅನ್ನೋದು ಅವರ ವಾದ. ಸರ್ಕಾರದ ವಾದಕ್ಕೆ ಪುಷ್ಟಿ ಕೊಡೋಕೆ ಈ ಸಂಖ್ಯೆ ನೋಡಿ. ಕಳೆದ ವರ್ಷ ಸುಮಾರು 1,48,000 ವಿದ್ಯಾರ್ಥಿಗಳು ಕೇವಲ ಹಿಂದಿ ವಿಷಯದಲ್ಲಿ ಅನುತ್ತೀರ್ಣರಾಗಿದ್ದರು. ಈ ಒಂದು ಅಂಕಿಅಂಶ ಸರ್ಕಾರದ ನಿರ್ಧಾರದ ಹಿಂದೆ ದೊಡ್ಡ ಪಾತ್ರ ವಹಿಸಿದೆ ಅಂತ ಹೇಳಲಾಗ್ತಿದೆ. ಈ ನಿರ್ಧಾರ ಹೊರಬೀಳುತ್ತಿದ್ದ ಹಾಗೆ ಸಮಾಜದಲ್ಲಿ 2 ಗುಂಪುಗಳಾದ್ವು. ಒಂದು ಕಡೆ, ಇದೊಂದು ಒಳ್ಳೆ ನಿರ್ಧಾರ, ಮಕ್ಕಳ ಮೇಲಿನ ಹೊರೆ ಕಡಿಮೆ ಮಾಡುತ್ತೆ, ಹಾಗೆ ಹಿಂದಿ ಹೇರಿಕೆಗೂ ಇದು ಒಂದು ಉತ್ತರ ಅಂತ ವಾದಿಸ್ತ್ರು. ಇನ್ನೊಂದು ಕಡೆ, ಇದೊಂದು ರಾಜಕೀಯ ಪ್ರೇರಿತ ನಡೆ, ಪರೀಕ್ಷೆ ಟೈಮಲ್ಲಿ ಯಾಕೆ ಈ ನಿರ್ಧಾರ, ಇದು ಮಕ್ಕಳ ಭವಿಷ್ಯಕ್ಕೆ, ಅವರ ಸ್ಪರ್ಧಾತ್ಮಕತೆಗೆ ಹೊಡೆತ ಕೊಡುತ್ತೆ, ಅಷ್ಟೇ ಅಲ್ಲ ಬೇರೆ ಭಾಷೆ ಕಲಿಸೋ ಟೀಚರ್ಗಳ ಕೆಲ್ಸಕ್ಕೂ ಕುತ್ತು ಬರುತ್ತೆ ಅನ್ನೋ ವಿರೋಧವೂ ಜೋರಾಗೆ ಕೇಳಿಬಂತು. ಹಾಗಾದ್ರೆ ಒಂದು ಪರೀಕ್ಷೆಯ ಬದಲಾವಣೆಗೆ ಯಾಕಿಷ್ಟೊಂದು ಪರವಿರೋಧ, ಇಷ್ಟೊಂದು ಭಾವನಾತ್ಮಕ ಪ್ರತಿಕ್ರಿಯೆ? ಇದನ್ನರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು, ನಮ್ಮ ಇತಿಹಾಸದ ಪುಟಗಳನ್ನ ತಿರುವಿ ನೋಡ್ಬೇಕು. ಅದುವೇ ಗೋಕಾಕ್ ಚಳವಳಿ. 1980ರ ದಶಕದಲ್ಲಿ ಕರ್ನಾಟಕ ಕಂಡ ಒಂದು ಬಹುದೊಡ್ಡ ಯಶಸ್ವಿ ಭಾಷಾ ಹಕ್ಕುಗಳ ಹೋರಾಟ. ರಾಜ್ಯದ ಶಾಲೆಗಳಲ್ಲಿ ಕನ್ನಡಕ್ಕೆ ಮೊದಲ ಸ್ಥಾನ, ಪ್ರಥಮ ಭಾಷೆಯ ಸ್ಥಾನ ಸಿಗಬೇಕು ಅನ್ನೋದು ಈ ಚಳವಳಿಯ ಮೂಲ ಉದ್ದೇಶವಾಗಿತ್ತು. ಈ ಹೋರಾಟ ಶುರುವಾಗಿದ್ದು ಹೇಗೆ ಅಂದ್ರೆ 1980ರಲ್ಲಿ ಶಾಲೆಗಳಲ್ಲಿ ಸಂಸ್ಕೃತಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಾಗ ಪ್ರತಿಭಟನೆಗಳು ಶುರುವಾದವು. ಆಗ ಸರ್ಕಾರ ಗೋಕಾಕ್ ಸಮಿತಿಯನ್ನ ನೇಮಿಸಿತು. 1981ರಲ್ಲಿ ಆ ಸಮಿತಿ ಕನ್ನಡವನ್ನೇ ಏಕೈಕ ಪ್ರಥಮ ಭಾಷೆಯನ್ನಾಗಿ ಮಾಡ್ಬೇಕು ಅಂತ ಶಿಫಾರಸ್ಸು ಮಾಡ್ತು. ತಕ್ಷಣಕ್ಕೆ ಸರ್ಕಾರ ಒಪ್ಪಲಿಲ್ಲ. ಆದರೆ 1982ರಲ್ಲಿ ನಡೆದ ದೊಡ್ಡ ಮಟ್ಟದ ಜನಾಂದೋಲನದ ಒತ್ತಡಕ್ಕೆ ಮಣಿದು ಸರ್ಕಾರ ಆ ಶಿಫಾರಸ್ಸುಗಳನ್ನ ಜಾರಿಗೆ ತರಲೇಬೇಕಾಯ್ತು. ನೋಡಿ, ಕರ್ನಾಟಕದಲ್ಲಿ ಆದ ಈ ಬೆಳವಣಿಗೆ ಕೇವಲ ರಾಜ್ಯಕ್ಕೆ ಸೀಮಿತವಾದದ್ದಲ್ಲ. ಇದು ಭಾಷೆಯ ವಿಷಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಚರ್ಚೆಯ ಭಾಗವಾಗಿದೆ. ಈ ಅಂಕಿಅಂಶ ನೋಡಿ, ನಿಮಗೆ ಆಶ್ಚರ್ಯ ಆಗಬಹುದು. ಜನಗಣತಿ ಪ್ರಕಾರ 43.6% ಜನ ಹಿಂದಿ ಮಾತಾಡ್ತಾರೆ ಅಂತ ಹೇಳಲಾಗುತ್ತೆ. ಆದ್ರೆ ಅದರ ಒಳಗಿನ ಕಥೆಯೇ ಬೇರೆ. ಅದರಲ್ಲಿ ನಿಜವಾಗ್ಲೂ ಹಿಂದಿಯನ್ನೇ ಮಾತೃಭಾಷೆಯಾಗಿ ಹೊಂದಿರೋರು ಸುಮಾರು 25% ಮಾತ್ರ. ಮಿಕ್ಕಿದ ಸುಮಾರು 19% ಜನ ಭೋಜ್ಪುರಿ, ರಾಜಸ್ಥಾನಿ, ಹರಿಯಾಣವಿ ಅಂತ 53 ಬೇರೆ ಬೇರೆ ಭಾಷೆಗಳನ್ನ ಮಾತಾಡೋರು. ಇವರನ್ನೆಲ್ಲ ಆಡಳಿತಾತ್ಮಕವಾಗಿ ಹಿಂದಿ ಭಾಷಿಕರು ಅಂತಲೇ ಪರಿಗಣಿಸಲಾಗುತ್ತೆ. ಈ ಮಾತು ತುಂಬಾ ಅರ್ಥಪೂರ್ಣವಾಗಿದೆ. ದೇಶದಲ್ಲಿ ನಿಜವಾದ ಏಕತೆ ಬರಬೇಕು ಅಂದ್ರೆ ಎಲ್ಲರೂ ಒಂದೇ ಭಾಷೆ ಮಾತಾಡೋದ್ರಿಂದ ಅಲ್ಲ, ಬದಲಿಗೆ ಎಲ್ಲಾ ಭಾಷೆಗಳಿಗೂ ಸಮಾನತೆ ಸಿಕ್ಕಾಗ, ಯಾವ ಸಮುದಾಯಕ್ಕೂ ತಮ್ಮ ಭಾಷೆಯ ಕಾರಣಕ್ಕೆ ಕೀಳಿರಿಮೆ ಬರಬಾರ್ದು, ಆ ಭರವಸೆ ಸಿಕ್ಕಾಗ ಮಾತ್ರವೇ ಅದು ಸಾಧ್ಯ. ಈ ಎಲ್ಲಾ ಚರ್ಚೆಗಳ ಕೇಂದ್ರಬಿಂದು ಅಂದ್ರೆ ತ್ರಿಭಾಷಾ ಸೂತ್ರ. ನೆನ್ಪಿಡಿ, ಇದೊಂದು ಕಾನೂನಲ್ಲ,
1968ರಲ್ಲಿ ತಂದ ಒಂದು ಪಾಲಿಸಿ ಗೈಡ್ಲೈನ್ ಅಷ್ಟೇ. ಉದ್ದೇಶ ಒಳ್ಳೆದೇ ಇತ್ತು, ಅಂದ್ರೆ ಬಹುಭಾಷಿಕತೆಯನ್ನ ಬೆಳೆಸೋದು. ಆದ್ರೆ ಕಾಲಕ್ರಮೇಣ ಇದು ಹಿಂದಿಯೇತರ ರಾಜ್ಯಗಳಲ್ಲಿ ಹಿಂದಿ ಹೇರಿಕೆಯ ಒಂದು ಅಸ್ತ್ರವಾಯ್ತು ಅನ್ನೋ ಆರೋಪ ಬಲವಾಗಿದೆ. ಹಾಗಾದ್ರೆ ಇಷ್ಟೆಲ್ಲ ಇತಿಹಾಸ ಚರ್ಚೆಗಳ ನಂತರ ಕರ್ನಾಟಕದ ಮುಂದಿನ ದಾರಿಯೇನು? ಮುಂದೆ ಏನಾಗ್ಬಹುದೋ? ಈಗಿನ ಪರಿಸ್ಥಿತಿ ಏನು? ಇತ್ತೀಚೆಗೆ ರಾಜ್ಯ ಶಿಕ್ಷಣ ನೀತಿ ಆಯೋಗ ಒಂದು ಪ್ರಮುಖ ಶಿಫಾರಸು ಮಾಡಿದೆ. ಅದು ತ್ರಿಭಾಷಾ ಸೂತ್ರವನ್ನೇ ಕೈಬಿಟ್ಟು ದ್ವಿಭಾಷಾ ನೀತಿಯನ್ನ ಜಾರಿಗೆ ತರುವುದು. ಅಂದ್ರೆ ಮೊದಲನೇ ಭಾಷೆ ಕನ್ನಡ ಅಥವಾ ಮಗುವಿನ ಮಾತೃಭಾಷೆ, ಎರಡನೆಯದು ಇಂಗ್ಲಿಷ್. ಇಷ್ಟೇ. ಈ ವಿಷಯ ಇಷ್ಟಕ್ಕೆ ನಿಂತಿಲ್ಲ. ಇದು ಕೋರ್ಟ್ ಮೆಟ್ಟಿಲನ್ನೂ ಏರಿದೆ. ಸಿಬಿಎಸ್ಇ ಮತ್ತೆ ಸಿಐಎಸ್ಸಿ ಸ್ಕೂಲ್ಗಳಲ್ಲಿ ಕನ್ನಡವನ್ನ ಕಡ್ಡಾಯ ಮಾಡಿರೋದನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಕೂಡ ದಾಖಲಾಗಿದೆ. ಅಂದ್ರೆ ಈ ಕಾನೂನು ಹೋರಾಟ ಇನ್ನೂ ಮುಂದುವರಿಯುತ್ತೆ. ಕೊನೆಯದಾಗಿ ಈ ಒಂದು ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಸುಮಾರು 780 ಭಾಷೆಗಳಿರುವ ನಮ್ಮ ದೇಶದಲ್ಲಿ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವ, ಎಲ್ಲರಿಗೂ ನ್ಯಾಯ ಒದಗಿಸುವ, ಹಾಗೆ ದೇಶದ ಏಕತೆಯನ್ನ ಕಾಪಾಡುವಂತಹ ಸರಿಯಾದ ಶಿಕ್ಷಣ ನೀತಿ ಯಾವುದು? ಇದು ನಾವೆಲ್ಲರೂ ಗಂಭೀರವಾಗಿ ಯೋಚಿಸಬೇಕಾದ ವಿಷಯ.